ಅಂತವರು ಆಲೋಚನೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಕಟ್ಟಕಡೆಯ ಶಿಕ್ಷಕನಿಗೆ ನ್ಯಾಯ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೋವಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಕರಿಗೆ ನ್ಯಾಯ ಸಿಗಬೇಕು. ಬರೀ ಭಾಷಣದಲ್ಲಿ ಶಿಕ್ಷಕರು ಅಂದ್ರೆ ದೇವರು, IAS ಆಫೀಸರ್ ಹಿಡ್ಕೊಂಡು ಈ ದೇಶ ಆಳುವ ಪ್ರಧಾನ ಮಂತ್ರಿ ರಾಷ್ಟ್ರಪತಿಗೂ ಶಿಕ್ಷಕರು, ಹೌದ್ರಿ ಶಿಕ್ಷಕರು ಕಲಿಸಿದ್ದಾರೆ, ಆದರೆ ಕಲಿಸುವ ಶಿಕ್ಷಕರನ್ನ ಗೌರವಿಸುವ ಕೆಲಸ ಜಿಲ್ಲಾಡಳಿತದಿಂದ ಆಗಬೇಕು. ಕಲಿಸುವ ಶಿಕ್ಷಕರನ್ನ, ಮಕ್ಕಳ ಅಂತರಂಗದಲ್ಲಿ ಸಂಸ್ಕಾರ ಬಿತ್ತುವ ಶಿಕ್ಷಕರನ್ನ, ಶಿಕ್ಷಕ ಅಂತಂದ್ರೆ ಸಂಬಳಕ್ಕಾಗಿ ದುಡಿಯುವ ಕೂಲಿ ಅಲ್ರಿ. ಶಿಕ್ಷಕ ಅಂದ್ರೆ ನಮ್ಮೆಲ್ಲರ ಬದುಕಿನ ಭರವಸೆಯ ಬೆಳಕಾಗಿರುವ ನಮ್ಮ ಮಕ್ಕಳ ಬದುಕನ್ನ ಅರಳಿಸುವ ನಿಜವಾದ ದೇವರು. ಅವನು ನಗನಗತಾ ಇದ್ರೆ, ಅವನು ಗೌರವದಿಂದಿದ್ದರೆ, ಗುರುಗಳು ಗುರುಮಾತೆಯರು ಮಂದಸ್ಮಿತರಾಗಿ ಅತ್ಯಂತ ಪ್ರಸನ್ನ ಚಿತ್ತರಾಗಿ ನಮ್ಮ ಮಕ್ಕಳಿಗೆ ವಿದ್ಯಾದಾನ ಮಾಡಿದಾಗ ಮಾತ್ರ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರಂತ ಮೇರು ವ್ಯಕ್ತಿತ್ವ ಅರಳಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।